ಥಿಂಕ್ ಆ್ಯಂಡ್ ರೈಟ್ 2 numbers that have the same. ಅಂದರೆ ಏನು, ನಾವು 2 ನಂಬರನ್ನು ಬರೀಬೇಕು. ನಿಯರೆಸ್ಟ್ 10ಗೆ 2 ನಂಬರ್ಸನ್ನು ಬರೆದಾಗ ರಿಸಲ್ಟ್ ಏನು ಸಿಗಬೇಕು ನಮಗೆ, ರಿಸಲ್ಟನ್ನು ಸೇಮ್ ಸಿಗಬೇಕು. ಆ ರೀತಿ 2 ನಂಬರ್ಸ್ ಬರೀಬೇಕು ನಿಯರೆಸ್ಟ್ 10ಗೆ. ನೋಡೋಣ ಹೀಗೆ ಫಸ್ಟ್ ಎಗೆ ಆನ್ಸರ್ ನೋಡೋಣ. ನಿಯರೆಸ್ಟ್ 10ಗೆ ಬರೆದಾಗ ಆನ್ಸರ್ ಸೇಮ್ ಸಿಗುವಂಥ ನಂಬರನ್ನು 2 ನಂಬರ್ಸನ್ನು ಬರೀಬೇಕು. ಹೇಗೆ ಬರೆಯೋದು, ಅದಕ್ಕೊಂದು ಏನಂತಂದರೆ ನಾನು ಬರಿತೀನಿ, ನೋಡ್ತಾ ಹೋಗಿ. ಒಂದು 4-5 ಆನ್ಸರ್ ಬರಿತೀನಿ. 95 104 ಏನು ಸಿಗುತ್ತೆ ನೋಡಿ ನಿಯರೆಸ್ಟ್ 10ಗೆ ಮಾಡಿದಾಗ. 10 ಪ್ಲೇಸ್ 10 ಪ್ಲೇಸ್. ಇಲ್ಲಿ 10th ಪ್ಲೇಸ್ ನಿಂತ್ಕೊಂಡು ಯೂನಿಟ್ ಪ್ಲೇಸಲ್ಲಿ ನೋಡಿದಾಗ 5ಗಿಂತ ಬಿಗ್ಗರ್ ನಂಬರ್ ಇದಕ್ಕೆ ಇದ್ದಾಗ ಇದಕ್ಕೊಂದು ಆ್ಯಡ್ ಮಾಡ್ತೀವಿ. 9 ಹೋಗಿ 10 ಆಗುತ್ತೆ, ಇದು 0 ಆಗುತ್ತೆ, 100 ಆಯಿತು. ಈಗ ನಾವು 10th ಪ್ಲೇಸಿಗೆ ಬಂದು ನಿಂತ್ಕೊಂಡು ಯೂನಿಟ್ ಪ್ಲೇಸಲ್ಲಿ ನೋಡ್ತೀವಿ 5ಗಿಂತ ಸ್ಮಾಲರ್ ನಂಬರ್ ಇದೆ, ಹಾಗಾಗಿ ಇದು ಹಾಗೇ ಉಳಿಯುತ್ತೆ. ಇದು ರಿಮೈನಿಂಗ್ ಹೀಗೆ ನೋಡಿ ಸೇಮ್ ಬಂತು ಆನ್ಸರ್. ಇನ್ನೊಂದು ಪೇರ್ ಬರಿತೀನಿ ಈಗ. 596 614 ಅಂತ ಬರಿತೀನಿ. ಇವಾಗ ನೋಡಿ ಏನಾಗುತ್ತೆ, ಇಲ್ಲೂ ಏನು ಸೇಮ್ 100 ಪ್ಲೇಸಿಗೆ ಮತ್ತು ಇದು 10th ಪ್ಲೇಸಿಗೆ ಎರಡು ಕಡೆ 10th ಪ್ಲೇಸಿಗೆ ನಿಂತ್ಕೊಂಡು ನೋಡಿದಾಗ ಏನು ಸಿಗುತ್ತೆ. ಇಲ್ಲಿ 10th ಪ್ಲೇಸಿಗೆ ನಿಂತ್ಕೊಂಡು ನೋಡಿದ್ವಿ, ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಇರೋದು 5ಗಿಂತ ಬಿಗ್ಗರ್ ನಂಬರ್. ಸೊ ಇದಕ್ಕೊಂದು ಆ್ಯಡ್ ಮಾಡ್ತೀವಿ, ಇದು 0 ಆಗುತ್ತೆ. ಇದಕ್ಕೊಂದು ಆ್ಯಡ್ ಮಾಡಿದಾಗ 10 ಆಯಿತು, 10ಗೆ 0, ಇದಕ್ಕೊಂದು ಆ್ಯಡ್ 6 ಆಯಿತು. ಈಗ ಇಲ್ಲಿ 10th ಪ್ಲೇಸಲ್ಲಿ ನಿಂತ್ಕೊಂಡು ನೋಡ್ತೀವಿ, ಇಲ್ಲೇನಿದೆ 5ಗಿಂತ ಸ್ಮಾಲರ್ ನಂಬರ್. ಸೊ ಇದು ಹೀಗೆ ಉಳಿಯುತ್ತೆ, ಆವಾಗ ಇದನ್ನೂ ಹೀಗೆ ಉಳಿಯುತ್ತೆ, ಆವಾಗ ಇದನ್ನು ಹೀಗೆ ಉಳಿಯುತ್ತೆ. ಎರಡೂ ಸೇಮ್ ನಂಬರ್ ಸಿಗಲಿಲ್ಲ. ಹಾಗಾದರೆ ಏನು ಮಾಡಬೇಕು, ಇಲ್ಲಿ ಸಿಕ್ತು ಇಲ್ಲಿ ಸಿಗಲಿಲ್ಲ. ಇಲ್ಲಿ ಒಂದು ಟ್ರಿಕ್ ಅಪ್ಲೈ ಮಾಡಬೇಕು. ಏನಂತಂದರೆ ನನಗೀಗ 600 ಬೇಕು ಆನ್ಸರ್. 600 ಬೇಕು ಅಂದಾಗ ಇದಕ್ಕಿಂತ 5 ಲೆಸ್ 5 ಮೋರ್. 5 ಲೆಸ್ ಅಂದಾಗ 5 9 5 ಮೋರ್ ಅಂದಾಗ 604. ಇವಾಗ ನೋಡಿ ಏನಾಗುತ್ತೆ, 10th ಪ್ಲೇಸಿಗೆ ನಾವು ರೌಂಡ್ ಅಪ್ ಮಾಡಿದಾಗ 5 ಇದೆ, ಹಾಗಾಗಿ ಇದಕ್ಕೊಂದು ಆ್ಯಡ್ ಮಾಡ್ತೀವಿ, 10 ಆಯಿತು, ಇದು 0, ಇದು ಒಂದು ಆ್ಯಡ್ ಮಾಡಿದಾಗ 6 ಆಯಿತು. ಈಗ 10th ಪ್ಲೇಸಲ್ಲಿ ನೋಡ್ತೀವಿ, ಇದು 5ಗಿಂತ ಸ್ಮಾಲರ್ ಇದೆ, ಇದು 0 ಆಗುತ್ತೆ, ಇದು ಹಾಗೆ ಉಳಿಯುತ್ತೆ. ನೋಡಿ ಇವಾಗ ಕರೆಕ್ಟಾಗಿ ಆನ್ಸರ್ ಸಿಕ್ತು. ಬೇರೆ ಏನು ರೂಲ್ ಅಪ್ಲೈ ಮಾಡಿದ್ರೂ ಆಗಲ್ಲ. ಈ ಒಂದು ಟ್ರಿಕ್ ಫಾಲೋ ಮಾಡಿಬಿಟ್ರೆ ನಮಗೆ ಈಸಿಯಾಗಿ ಬೇಕಾದಲ್ಲಿ ನಂಬರನ್ನು ಬರಿಬೋದು. ಏನದು ಟ್ರಿಕ್ ಅಂದರೆ -5 + 4.